ಹಾಯ್ ಎಲ್ಲರಿಗೂ ನಮಸ್ಕಾರ. ಶ್ರೀದಿವ್ಯ ಬಸವರಾಜ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಯಾವ ರೆಸಿಪಿ ಮಾಡ್ತಾಯಿದ್ದೀನಿ ಅಂತೇಳಿ ನಿಮಗೆ ವಿಡಿಯೋ ತಮ್ಮನಲ್ಲಿ ನೋಡಿನೇ ಗೊತ್ತಾಗಿರುತ್ತೆ. ಇವತ್ತು ನಾನು ಯಾವ ರೆಸಿಪಿ ಮಾಡ್ತಾಯಿದ್ದೀನಿ ಅಂತೇಳಿ ನಾನು ಮೋಮೋಸ್ ರೆಸಿಪಿನ ಮಾಡ್ತಾಯಿದ್ದೀನಿ. ಇದು ಚಿಕ್ಕ ಹೋಟೆಲಿಂದ ಹಿಡಿದು ದೊಡ್ಡ ರೆಸ್ಟೋರೆಂಟ್ಸ್ ತನಕನೂ ಸಿಗುವಂತಹ ರೆಸಿಪಿ. ಹಾಗೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ತನಕನೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿನ. ಹಾಗಾದರೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಮಾತ್ರ ನಾವು ಮನೆಯಲ್ಲೇ ಮಾಡಿದ್ದೀವಿ ಅಂತ ಅನಿಸೋದೇ ಇಲ್ಲ. ನಾವು ಹೊರಗಡೆ ಹೋದಾಗ ತಿಂದಿರ್ತೀವಲ್ಲ ಅದೇ ಟೇಸ್ಟ್ ಬರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಚಿಕ್ಕದಾಗಿ ಎಲೆಕೋಸನ್ನ ಕಟ್ ಮಾಡಿ ತೊಗೊಂಡಿದ್ದೀನಿ. ಹಾಗೆ ಹಸಿಮೆಣ್ಸಿನ್ಕಾಯನ್ನು ಕೂಡ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಹಚ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಸೌತೆಕಾಯಿ, ಗೆಜ್ಜರಿ, ಉಳ್ಳಾಗಡ್ಡಿನೂ ಕೂಡ ಚಿಕ್ಕದಾಗಿ ಹಚ್ಕೊಂಡು ತೊಗೊಂಡಿದ್ದೀನಿ. ಕಡಾಯಿನ ಕಾಯ್ಲಿಕ್ಕೆ ಇಟ್ಟಿದ್ದೆ, ಅದಕ್ಕೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ತೊಗೊಂಡಿರುವಂಥ ವೆಜಿಟೇಬಲ್ನ ಎಲ್ಲನೂ ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಸಿ ವಾಸನೆ ಹೋಗೋ ತನಕ ಅಷ್ಟೇ ಫ್ರೈ ಮಾಡ್ಕೊಳ್ಳಿ. ಬೇಕಾಗಿದ್ದರೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿ. ಇದೀಗ ರೆಡಿಯಾಗಿದೆ. ಇದನ್ನು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಆರಲಿಕ್ಕೆ ಅಂತ. ನೋಡಿ, 1 ಕಪ್ ಆಗುವಷ್ಟು ಮೈದಾನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮೈದಾದೊಳಗಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪನೇ ನೀರು ಹಾಕಿ ಚಪಾತಿ ಅಥವಾ ಪೂರಿಗೆ ಹಿಟ್ಟು ನಾದ್ಕೊತೀವಲ್ಲ, ಸೇಮ್ ಅದೇ ಥರನೇ ನಾದ್ಕೊತಾ ಇದ್ದೀನಿ ನಾನು. ಈಗ ಹಿಟ್ಟು ರೆಡಿಯಾಗಿದೆ. ಒಂದೊಂದಾಗಿ ಉಳ್ಳೆನ ಕಡಿದು ಇಟ್ಕೊತಾ ಇದ್ದೀನಿ. ನೋಡಿ, ತೊಗೊಂಡಿರೋಲ್ಲಿ ಒಂದು 9 ಆಗ್ತವೆ ಮೋಮೋಸು. 1 ಕಪ್ ಮೈದಾ ತೊಗೊಂಡಿದ್ದೆ, ಅದಕ್ಕೆ 9 ಮೋಮೋಸ್ ಆಗ್ತವೆ. ನೋಡಿ, ನಾನು ಈಗ ಹಿಟ್ಟೊಳಗಡೆ ಉಂಡೆನ ಉಳ್ಳಾಡಿಸಿ ಪೂರೆಗೆಲ್ಲ ಹಿಟ್ಟು ಲಟ್ಟಿಸ್ಕೊತೀವಲ್ಲ, ಸೇಮ್ ಅದೇ ಥರನೇ ಲಟ್ಟಿಸ್ಕೊತಾ ಇದ್ದೀನಿ. ಅಷ್ಟು ದಪ್ಪ ಇದೆ. ಬೇಕಾದರೆ ನೀವು ಪೂರ್ತಿ ತೆಳ್ಳಗೆ ಬೇಕಾದರೂ ಲಟ್ಟಿಸ್ಕೊಬೋದು. ಅದೇ ಥರನೇ ಎಲ್ಲನೂ ಲಟ್ಟಿಸ್ಕೊಂಡು ತೊಗೊಂಡಿದ್ದೀನಿ. ನೋಡಿ, ನಾನು ಈಗ ಒಂದು ಪೂರೆ ತೊಗೊಂಡು ಅದಕ್ಕೆ 1 ಸ್ಪೂನ್ ಆಗೋಷ್ಟು ನಾವು ಎಲ್ಲ ವೆಜಿಟೇಬಲ್ನ ಫ್ರೈ ಮಾಡಿ ತೊಗೊಂಡಿದ್ವಲ್ಲ, ಅದನ್ನು 1 ಸ್ಪೂನ್ ಅಷ್ಟು ಆಗಿ ಮೋಮೋಸ್ ಅಂದರೆ ನಾವು ಮೋದಕ ಎಲ್ಲ ಮಾಡ್ತೀವಲ್ಲ, ಸೇಮ್ ಅದೇ ಥರನೇ ಮಾಡಿಕೊಂಡು ಎಲ್ಲನೂ ತೊಗೊಂಡಿದ್ದೀನಿ. ಹಾಗೆ ನಾನು ಸೈಡಲ್ಲಿ ನೀರು ಕಾದಿದ್ದಾವೆ ನೋಡಿ, ನೀರಿಗೆ ಒಂದು ನಮ್ಮ ಮನೇಲಿ ರಿಂಗಿತ್ತು, ರಿಂಗ್ನ ಹಾಕ್ತಾಯಿದ್ದೀನಿ. ಹಾಗೆ ಓಲಿರುವಂಥ ಒಂದು ಪ್ಲೇಟ್ ಇತ್ತು, ಪ್ಲೇಟ್ನ ಕೂಡ ಇಟ್ಟು ಅದಕ್ಕೆ ಎಣ್ಣೆನ ಹಚ್ತಾ ಇದ್ದೀನಿ. ಈಗ ಒಂದೊಂದಾಗಿ ಮೊಮೋಸ್ನ ಇಡ್ತಾ ಇದ್ದೀನಿ. ಮೊಮೋಸ್ಗೂ ಕೂಡ ಎಣ್ಣೆ ಹಚ್ಚಿ ಒಂದು 10 ನಿಮಿಷ ಬೇಯಲಿಕ್ಕೆ ಇದನ್ನ ಇಡಬೇಕು. ಈಗ 10 ನಿಮಿಷ ಆಗಿದೆ, ಮೊಮೋಸ್ ರೆಡಿ ಆಗಿದ್ದಾವೆ ನೋಡಿ. ಹಾಗೆ ಕೆಂಪು ಚಟ್ನಿನೂ ಕೂಡ ಮೊಮೋಸ್ ಜೊತೆಗೆ ತಿನ್ನೋಕ್ಕೆ ಅಂತ ಮಾಡ್ಕೊಂಡಿದ್ದೆ. ಹಾಗೆ ಮೊದಲೇ ವಿಡಿಯೋನ ಹಾಕಿದ್ದೀನಿ, ಲಿಂಕ್ ಹಾಕ್ತೀನಿ, ಬೇಕಾದರೆ ನೋಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ. ವಿಡಿಯೋ ನೋಡಿದ ಮೇಲೆ ಏನು ಅನ್ನಿಸ್ತು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹರ ಹರ್ ಮಹಾದೇವ್.